ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಕದನ ಜೋರಾಗ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈಗ ಅಹಿಂದ ಸಮುದಾಯ ನಿಂತಿದೆ. ಅಹಿಂದ ಸಮುದಾಯದಿಂದ ಅಹಿಂದ ಸಮಾವೇಶ ನಡೆಯುತ್ತೆ ನವೆಂಬರ್ 19ನೇ ತಾರೀಕು. ಹಾವನೂರು ವರದಿ ಸಲ್ಲಿಕೆಯಾಗಿ 50 ವರ್ಷ ಪೂರ್ಣ ಆಗಿದೆ. ಇದರ ನೆಪದಲ್ಲಿ ಶೋಷಿತ ವರ್ಗ ಒಕ್ಕೂಟದಿಂದ ಒಂದು ಸಮಾವೇಶ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈ ಮೂಲಕ ಅಹಿಂದ ಸಮುದಾಯ ನಿಂತಿರೋದು. ಸಿದ್ದರಾಮಯ್ಯ ಅವರು ಬದಲಾದರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ. ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥ ರಾಮಚಂದ್ರಪ್ಪ ಅವರ ಹೇಳಿಕೆ ಇದು. ಸಿಎಂ ಬದಲಾವಣೆ ಅನ್ನೋದು ಊಹಾಪೋಹ ಅಷ್ಟೇ. ಇದರ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ, ಹೈಕಮಾಂಡ್ ಹೇಳಿಲ್ಲ. ಮಂತ್ರಿ ಮುಖ್ಯಮಂತ್ರಿ ಆಗುವ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆಸೆ ಇದೆ ಎಂದ ಮಾತ್ರಕ್ಕೆ ಬದಲಾವಣೆ ಆಗಲ್ಲ ಅಂತ ರಾಮಚಂದ್ರಪ್ಪ ಹೇಳಿದ್ದಾರೆ. ನಮ್ಮ ಜೊತೆಗೆ ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥರಾದಂತಹ ರಾಮಚಂದ್ರಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಒಕ್ಕೂಟದಿಂದ ನವೆಂಬರ್ 19ಕ್ಕೆ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ? ಏನು ಉದ್ದೇಶಕ್ಕೆ ಆ ಕಾರ್ಯಕ್ರಮ ಸರ್? ನಮ್ಮ ಆವನೂರು ಆಯೋಗದ ವರದಿಯನ್ನ ಈ ಬರುವಂತ 19ನೇ ತಾರೀಕಿಗೆ ಸುಮಾರು 50 ವರ್ಷಗಳಾಗಿರ್ತದೆ. ಅದರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ದೇವರಾಜ ಅರಸು ಅವರ ಹೆಸರನ್ನ ಸೂಚಿಸಿ ಆ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು ಅಂತ ಕೂಡ ಅವರೇನೆ ರೆಕಮೆಂಡ್ ಮಾಡಿದ್ದರಿಂದಾಗಿ ಆ ಒಂದು ದೇವರಾಜ ಅರಸು ಭವನದ ಮುಂದೆ ಅವರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದಾರೆ. ಈ ಒಂದು ಆವನೂರು ಆಯೋಗ ಬಂದ ನಂತರನೇ ಎಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಕದನ ಜೋರಾಗ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈಗ ಅಹಿಂದ ಸಮುದಾಯ ನಿಂತಿದೆ. ಅಹಿಂದ ಸಮುದಾಯದಿಂದ ಅಹಿಂದ ಸಮಾವೇಶ ನಡೆಯುತ್ತೆ ನವೆಂಬರ್ 19ನೇ ತಾರೀಕು. ಹಾವನೂರು ವರದಿ ಸಲ್ಲಿಕೆಯಾಗಿ 50 ವರ್ಷ ಪೂರ್ಣ ಆಗಿದೆ. ಇದರ ನೆಪದಲ್ಲಿ ಶೋಷಿತ ವರ್ಗ ಒಕ್ಕೂಟದಿಂದ ಒಂದು ಸಮಾವೇಶ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈ ಮೂಲಕ ಅಹಿಂದ ಸಮುದಾಯ ನಿಂತಿರೋದು. ಸಿದ್ದರಾಮಯ್ಯ ಅವರು ಬದಲಾದರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ. ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥ ರಾಮಚಂದ್ರಪ್ಪ ಅವರ ಹೇಳಿಕೆ ಇದು. ಸಿಎಂ ಬದಲಾವಣೆ ಅನ್ನೋದು ಊಹಾಪೋಹ ಅಷ್ಟೇ. ಇದರ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ, ಹೈಕಮಾಂಡ್ ಹೇಳಿಲ್ಲ. ಮಂತ್ರಿ ಮುಖ್ಯಮಂತ್ರಿ ಆಗುವ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆಸೆ ಇದೆ ಎಂದ ಮಾತ್ರಕ್ಕೆ ಬದಲಾವಣೆ ಆಗಲ್ಲ ಅಂತ ರಾಮಚಂದ್ರಪ್ಪ ಹೇಳಿದ್ದಾರೆ. ನಮ್ಮ ಜೊತೆಗೆ ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥರಾದಂತಹ ರಾಮಚಂದ್ರಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಒಕ್ಕೂಟದಿಂದ ನವೆಂಬರ್ 19ಕ್ಕೆ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ? ಏನು ಉದ್ದೇಶಕ್ಕೆ ಆ ಕಾರ್ಯಕ್ರಮ ಸರ್? ನಮ್ಮ ಆವನೂರು ಆಯೋಗದ ವರದಿಯನ್ನ ಈ ಬರುವಂತ 19ನೇ ತಾರೀಕಿಗೆ ಸುಮಾರು 50 ವರ್ಷಗಳಾಗಿರ್ತದೆ. ಅದರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ದೇವರಾಜ ಅರಸು ಅವರ ಹೆಸರನ್ನ ಸೂಚಿಸಿ ಆ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು ಅಂತ ಕೂಡ ಅವರೇನೆ ರೆಕಮೆಂಡ್ ಮಾಡಿದ್ದರಿಂದಾಗಿ ಆ ಒಂದು ದೇವರಾಜ ಅರಸು ಭವನದ ಮುಂದೆ ಅವರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದಾರೆ. ಈ ಒಂದು ಆವನೂರು ಆಯೋಗ ಬಂದ ನಂತರನೇ ಎಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಕದನ ಜೋರಾಗ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈಗ ಅಹಿಂದ ಸಮುದಾಯ ನಿಂತಿದೆ. ಅಹಿಂದ ಸಮುದಾಯದಿಂದ ಅಹಿಂದ ಸಮಾವೇಶ ನಡೆಯುತ್ತೆ ನವೆಂಬರ್ 19ನೇ ತಾರೀಕು. ಹಾವನೂರು ವರದಿ ಸಲ್ಲಿಕೆಯಾಗಿ 50 ವರ್ಷ ಪೂರ್ಣ ಆಗಿದೆ. ಇದರ ನೆಪದಲ್ಲಿ ಶೋಷಿತ ವರ್ಗ ಒಕ್ಕೂಟದಿಂದ ಒಂದು ಸಮಾವೇಶ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈ ಮೂಲಕ ಅಹಿಂದ ಸಮುದಾಯ ನಿಂತಿರೋದು. ಸಿದ್ದರಾಮಯ್ಯ ಅವರು ಬದಲಾದರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ. ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥ ರಾಮಚಂದ್ರಪ್ಪ ಅವರ ಹೇಳಿಕೆ ಇದು. ಸಿಎಂ ಬದಲಾವಣೆ ಅನ್ನೋದು ಊಹಾಪೋಹ ಅಷ್ಟೇ. ಇದರ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ, ಹೈಕಮಾಂಡ್ ಹೇಳಿಲ್ಲ. ಮಂತ್ರಿ ಮುಖ್ಯಮಂತ್ರಿ ಆಗುವ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆಸೆ ಇದೆ ಎಂದ ಮಾತ್ರಕ್ಕೆ ಬದಲಾವಣೆ ಆಗಲ್ಲ ಅಂತ ರಾಮಚಂದ್ರಪ್ಪ ಹೇಳಿದ್ದಾರೆ.
ನಮ್ಮ ಜೊತೆಗೆ ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥರಾದಂತಹ ರಾಮಚಂದ್ರಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಒಕ್ಕೂಟದಿಂದ ನವೆಂಬರ್ 19ಕ್ಕೆ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ? ಏನು ಉದ್ದೇಶಕ್ಕೆ ಆ ಕಾರ್ಯಕ್ರಮ ಸರ್? ನಮ್ಮ ಆವನೂರು ಆಯೋಗದ ವರದಿಯನ್ನ ಈ ಬರುವಂತ 19ನೇ ತಾರೀಕಿಗೆ ಸುಮಾರು 50 ವರ್ಷಗಳಾಗಿರ್ತದೆ. ಅದರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ದೇವರಾಜ ಅರಸು ಅವರ ಹೆಸರನ್ನ ಸೂಚಿಸಿ ಆ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು ಅಂತ ಕೂಡ ಅವರೇನೆ ರೆಕಮೆಂಡ್ ಮಾಡಿದ್ದರಿಂದಾಗಿ ಆ ಒಂದು ದೇವರಾಜ ಅರಸು ಭವನದ ಮುಂದೆ ಅವರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದಾರೆ. ಈ ಒಂದು ಆವನೂರು ಆಯೋಗ ಬಂದ ನಂತರನೇ ಎಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿ ಕದನ ಜೋರಾಗ್ತಾ ಇದ್ರೆ, ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈಗ ಅಹಿಂದ ಸಮುದಾಯ ನಿಂತಿದೆ. ಅಹಿಂದ ಸಮುದಾಯದಿಂದ ಅಹಿಂದ ಸಮಾವೇಶ ನಡೆಯುತ್ತೆ ನವೆಂಬರ್ 19ನೇ ತಾರೀಕು. ಆವನೂರು ವರದಿ ಸಲ್ಲಿಕೆಯಾಗಿ 50 ವರ್ಷ ಪೂರ್ಣ ಆಗಿದೆ. ಇದರ ನೆಪದಲ್ಲಿ ಶೋಷಿತ ವರ್ಗ ಒಕ್ಕೂಟದಿಂದ ಒಂದು ಸಮಾವೇಶ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈ ಮೂಲಕ ಅಹಿಂದ ಸಮುದಾಯ ನಿಂತಿರೋದು. ಸಿದ್ದರಾಮಯ್ಯ ಅವರು ಬದಲಾದರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ. ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥ ರಾಮಚಂದ್ರಪ್ಪ ಅವರ ಹೇಳಿಕೆ ಇದು. ಸಿಎಂ ಬದಲಾವಣೆ ಅನ್ನೋದು ಊಹಾಪೋಹ ಅಷ್ಟೇ. ಇದರ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ, ಹೈಕಮಾಂಡ್ ಹೇಳಿಲ್ಲ. ಮುಖ್ಯಮಂತ್ರಿ ಆಗುವ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆಸೆ ಇದೆ ಎಂದು ಮಾತ್ರಕ್ಕೆ ಬದಲಾವಣೆ ಆಗಲ್ಲ ಅಂತ ರಾಮಚಂದ್ರಪ್ಪ ಹೇಳಿದ್ದಾರೆ. ನಮ್ಮ ಜೊತೆಗೆ ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥರಾದಂತಹ ರಾಮಚಂದ್ರಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಒಕ್ಕೂಟದಿಂದ ನವೆಂಬರ್ 19ಕ್ಕೆ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ? ಏನು ಉದ್ದೇಶಕ್ಕೆ ಆ ಕಾರ್ಯಕ್ರಮ ಸರ್? ನಮ್ಮ ಆವನೂರು ಆಯೋಗದ ವರದಿಯನ್ನ ಈ ಬರುವಂತ 19ನೇ ತಾರೀಕಿಗೆ ಸುಮಾರು 50 ವರ್ಷಗಳಾಗಿರ್ತದೆ. ಅದರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ದೇವರಾಜ ಅರಸು ಅವರ ಹೆಸರನ್ನ ಸೂಚಿಸಿ ಆ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು ಅಂತ ಕೂಡ ಅವರೇನೆ ರೆಕಮೆಂಡ್ ಮಾಡಿದ್ದರಿಂದಾಗಿ ಆ ಒಂದು ದೇವರಾಜ ಅರಸು ಭವನದ ಮುಂದೆ ಅವರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದಾರೆ. ಈ ಒಂದು ಆವನೂರು ಆಯೋಗ ಬಂದ ನಂತರನೇ ಎಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ